ಅಂದ್ರೆ ಭಗವದ್ಗೀತೆ ಮನುವಾದಿಗೂ ಏನು ಸಂಬಂಧ ಅಂತ ಹೇಳಿ ಸರ್ ಅಂದ್ರೆ ನಾನು ಅದನ್ನೇ ಹೇಳ್ತಾ ಇರೋದು. ಭಗವದ್ಗೀತೆ ಕೃಷ್ಣ ಅವತ್ತು ಭಗವಾನ್ ಕೃಷ್ಣ ಅರ್ಜುನನಿಗೆ ಹೇಳಿರ್ತಕ್ಕಂಥದ್ದು, ಯಾವಾಗ ಯುದ್ಧದಿಂದ ನಿರ್ಗಮಿಸ್ತೀನಿ, ಶಸ್ತ್ರತ್ಯಾಗ ಮಾಡ್ತೀನಿ ಅಂತ ಹೇಳಿ ಅರ್ಜುನ ಅಲ್ಲಿದ್ದಂಥ ಅರ್ಜುನನ್ನು ಬೆಳೆಸಿದಂಥ ಅಜ್ಜ ಅಜ್ಜಂದರು, ಗುರುಗಳು, ರಕ್ತ ಹಂಚ್ಕೊಂಡು ಬಿಡ್ದಂಥ ಬಾಂಧವರು, ಎಲ್ಲರನ್ನ ಅವರ ಮುಖದರ್ಶನ ಮಾಡಿ ಇದು ಅವಶ್ಯಕತೆನ ನನಗೆ ಇವ್ರ ಜೊತೆ ಜಗಳ ಆಡೋದು, ನಾನು ಇವರಿಗೆ ರಕ್ತದ ಓಕಳೆ ಮಾಡಬೇಕಾ ಬೇಡ ಅಂತಕ್ಕಂಥದ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದೇನು? ಧರ್ಮ ರಕ್ಷಣೆ ಮಾಡೋದಕ್ಕೆ. ಮನೋವಾದಿ ಕನ್ವರ್ಟ್ ಮಾಡಿ ಅಂತ ಭಗವದ್ಗೀತೆಯಲ್ಲಿ ಹೇಳಿಲ್ಲ. ಇವತ್ತು ಈ ಸರ್ಕಾರ ಇದೆಯಲ್ಲ, ಈ ಸರ್ಕಾರ ತೆಗೆಯತಕ್ಕಂಥ ವಿಷಯದಲ್ಲಿ ಯಾವ ಭಗವದ್ಗೀತೆಯ ಸಾರಾಂಶ ಇದೆ, ಆ ಸಾರಾಂಶ ಇವತ್ತು ಈ ರಾಜ್ಯದಲ್ಲಿ ಜನತೆಗೆ ಮನವಿ ಮಾಡ್ತೀನಿ. ಯಾವ ಭಗವಾನ್ ಕೃಷ್ಣ ಹೇಳಿದ್ದಾನೆ, ಈ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಜನಗಳ ಜೊತೆ ಯಾವ ರೀತಿ ಚೆಲ್ಲಾಟ ಆಡಿದ್ದಾರೆ, ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಇದೆಲ್ಲವನ್ನು ಗಮನಿಸಿದಾಗ ಅವತ್ತಿನ ಭಗವದ್ಗೀತೆ ಶ್ರೀಮಾನ್ ಕೃಷ್ಣ ಅರ್ಜುನನಿಗೆ ಏನು ಸಾರಾಂಶ ಹೇಳಿ ಯುದ್ಧಕ್ಕೆ ತಯಾರು ಮಾಡಿದ್ರು, ಅವತ್ತಿನ ಭಗವದ್ಗೀತೆ ಈಗಿನ ಈ ಸರ್ಕಾರದ ವಿರುದ್ಧ ಅವಶ್ಯಕತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಅಹಿಂದ ವಿಚಾರವಾಗಿ ಮಾತಾಡ್ತಾ ಇದ್ರಿ ಸರ್. ಈಗ ಹಿಂದುಳಿದ ನಾಯಕರುಗಳು CM ಆದರೆ ಸಣ್ಣ ಪುಟ್ಟ ವಿಚಾರಗಳನ್ನು ದೊಡ್ಡದು ಮಾಡಿ ಅವ್ರಿಗೆ ಹಿಂಸೆ ಕೊಡುವಂಥದ್ದು, ಭ್ರಷ್ಟಾಚಾರದ ಇಲ್ಲದ ಆರೋಪಗಳು ಮಾಡ್ತಾರೆ, CM ಸ್ಥಾನದಲ್ಲಿ ಇರೋಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯತೀಂದ್ರ ಅವ್ರು ಮಾತಾಡ್ತಾರೆ. ಇಲ್ಲಿ ಹಾಗಿದ್ರೆ ಈ ರಾಜ್ಯದಲ್ಲಿ ಇವ್ರ ತಂದೆ ಬಂದಂಥ ಹಿನ್ನೆಲೆ ಏನು? ಈ ಮಟ್ಟಿಗೆ ಬರಬೇಕಾದ್ರೆ ಯಾವ್ಯಾವ ರೀತಿಯ ಬೆಳವಣಿಗೆಯಿಂದ ಬಂದರು, ಇವ್ರಿಗೆ ಯಾವ ತೊಂದರೆ ಕೊಟ್ಟರು, ಯಾರಿಂದ ತೊಂದರೆ ಆಯಿತು ಇವರಿಗೆ, ಅದನ್ನು ಹೇಳ್ಬೇಕಲ್ಲ. ಪಾಪ ನೆನ್ನೆ ಮೊನ್ನೆ ಬಂದಿದ್ದಾರೆ, ಇತಿಹಾಸ ಗೊತ್ತಿಲ್ಲ ಅವರಿಗೆಲ್ಲ ಉತ್ತರ ಕೊಡೋಕ್ಕಾಗತ್ತಾ? ಬನ್ನಿ. ಅಂದ್ರೆ ಭಗವದ್ಗೀತೆ ಮನುವಾದಿಗೂ ಏನು ಸಂಬಂಧ ಅಂತ ಹೇಳಿ ಸರ್ ಅಂದ್ರೆ ನಾನು ಅದನ್ನೇ ಹೇಳ್ತಾ ಇರೋದು. ಭಗವದ್ಗೀತೆ ಕೃಷ್ಣ ಅವತ್ತು ಭಗವಾನ್ ಕೃಷ್ಣ ಅರ್ಜುನನಿಗೆ ಹೇಳಿರ್ತಕ್ಕಂಥದ್ದು, ಯಾವಾಗ ಯುದ್ಧದಿಂದ ನಿರ್ಗಮಿಸ್ತೀನಿ, ಶಸ್ತ್ರತ್ಯಾಗ ಮಾಡ್ತೀನಿ ಅಂತ ಹೇಳಿ ಅರ್ಜುನ ಅಲ್ಲಿದ್ದಂಥ ಅರ್ಜುನನ್ನು ಬೆಳೆಸಿದಂಥ ಅಜ್ಜ ಅಜ್ಜಂದರು, ಗುರುಗಳು, ರಕ್ತ ಹಂಚ್ಕೊಂಡು ಬಿಡ್ದಂಥ ಬಾಂಧವರು, ಎಲ್ಲರನ್ನ ಅವರ ಮುಖದರ್ಶನ ಮಾಡಿ ಇದು ಅವಶ್ಯಕತೆನ ನನಗೆ ಇವ್ರ ಜೊತೆ ಜಗಳ ಆಡೋದು, ನಾನು ಇವರಿಗೆ ರಕ್ತದ ಓಕಳೆ ಮಾಡಬೇಕಾ ಬೇಡ ಅಂತಕ್ಕಂಥದ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದೇನು? ಧರ್ಮ ರಕ್ಷಣೆ ಮಾಡೋದಕ್ಕೆ. ಮನೋವಾದಿ ಕನ್ವರ್ಟ್ ಮಾಡಿ ಅಂತ ಭಗವದ್ಗೀತೆಯಲ್ಲಿ ಹೇಳಿಲ್ಲ. ಇವತ್ತು ಈ ಸರ್ಕಾರ ಇದೆಯಲ್ಲ, ಈ ಸರ್ಕಾರ ತೆಗೆಯತಕ್ಕಂಥ ವಿಷಯದಲ್ಲಿ ಯಾವ ಭಗವದ್ಗೀತೆಯ ಸಾರಾಂಶ ಇದೆ, ಆ ಸಾರಾಂಶ ಇವತ್ತು ಈ ರಾಜ್ಯದಲ್ಲಿ ಜನತೆಗೆ ಮನವಿ ಮಾಡ್ತೀನಿ. ಯಾವ ಭಗವಾನ್ ಕೃಷ್ಣ ಹೇಳಿದ್ದಾನೆ, ಈ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಜನಗಳ ಜೊತೆ ಯಾವ ರೀತಿ ಚೆಲ್ಲಾಟ ಆಡಿದ್ದಾರೆ, ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಇದೆಲ್ಲವನ್ನು ಗಮನಿಸಿದಾಗ ಅವತ್ತಿನ ಭಗವದ್ಗೀತೆ ಶ್ರೀಮಾನ್ ಕೃಷ್ಣ ಅರ್ಜುನನಿಗೆ ಏನು ಸಾರಾಂಶ ಹೇಳಿ ಯುದ್ಧಕ್ಕೆ ತಯಾರು ಮಾಡಿದ್ರು, ಅವತ್ತಿನ ಭಗವದ್ಗೀತೆ ಈಗಿನ ಈ ಸರ್ಕಾರದ ವಿರುದ್ಧ ಅವಶ್ಯಕತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಅಹಿಂದ ವಿಚಾರವಾಗಿ ಮಾತಾಡ್ತಾ ಇದ್ರಿ ಸರ್. ಈಗ ಹಿಂದುಳಿದ ನಾಯಕರುಗಳು CM ಆದರೆ ಸಣ್ಣ ಪುಟ್ಟ ವಿಚಾರಗಳನ್ನು ದೊಡ್ಡದು ಮಾಡಿ ಅವ್ರಿಗೆ ಹಿಂಸೆ ಕೊಡುವಂಥದ್ದು, ಭ್ರಷ್ಟಾಚಾರದ ಇಲ್ಲದ ಆರೋಪಗಳು ಮಾಡ್ತಾರೆ, CM ಸ್ಥಾನದಲ್ಲಿ ಇರೋಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯತೀಂದ್ರ ಅವ್ರು ಮಾತಾಡ್ತಾರೆ. ಇಲ್ಲಿ ಹಾಗಿದ್ರೆ ಈ ರಾಜ್ಯದಲ್ಲಿ ಇವ್ರ ತಂದೆ ಬಂದಂಥ ಹಿನ್ನೆಲೆ ಏನು? ಈ ಮಟ್ಟಿಗೆ ಬರಬೇಕಾದ್ರೆ ಯಾವ್ಯಾವ ರೀತಿಯ ಬೆಳವಣಿಗೆಯಿಂದ ಬಂದರು, ಇವ್ರಿಗೆ ಯಾವ ತೊಂದರೆ ಕೊಟ್ಟರು, ಯಾರಿಂದ ತೊಂದರೆ ಆಯಿತು ಇವರಿಗೆ, ಅದನ್ನು ಹೇಳ್ಬೇಕಲ್ಲ. ಪಾಪ ನೆನ್ನೆ ಮೊನ್ನೆ ಬಂದಿದ್ದಾರೆ, ಇತಿಹಾಸ ಗೊತ್ತಿಲ್ಲ ಅವರಿಗೆಲ್ಲ ಉತ್ತರ ಕೊಡೋಕ್ಕಾಗತ್ತಾ? ಬನ್ನಿ.